2 ಕ್ಯಾಮ್ರಾಗಳು ಕೆಟ್ಟೋಗಿ ಸುಮಾರು ದಿವಸಗಳಾಗಿವೆ ಸರ್. 9mm ಪಿಸ್ತೂಲು 4 ಬುಲೆಟ್ಸ್ ಫೈರ್ ಮಾಡಿದ್ದಾನೆ, 2 ಮಿಸ್ಫೈರ್ ಆಗಿದೆ. 3 ಅಡಿ ದೂರದಲ್ಲಿ ನಿಂತು ಶೂಟ್ ಮಾಡಿರೋನು 2 ಸತಿ ಗುರಿ ತಪ್ಪಿದ್ದಾನೆ ಅಂದರೆ ಗುರಿ ಶೂಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅನ್ಸುತ್ತೆ ಸರ್. ಆರ್ ಮೇ ಬಿ ವಾಸ್ ನರ್ವಸ್. And also, ಇದಕ್ಕೂ ಮುಂಚೆ ಬಹುಶಃ ಅವನು ಜೀವನದಲ್ಲಿ ಯಾವತ್ತೂ ಗನ್ ಹಿಡಿದಿಲ್ಲ. He must be an amateur. Well, both the cameras inside the ATM haven't been functioning. We are assessing the situation. We will find the killer soon. Thank you. ಹೇ ದಿವ್ಯಾ. ಹೇ ಜ್ಯೋತಿ, ಸಿಕ್ಕಿದ್ರಾ? ಥ್ಯಾಂಕ್ ಯು. ಎಷ್ಟು ದಿವಸ ವೆಯ್ಟ್ ಮಾಡಿದ್ದೀನಿ ಗೊತ್ತಾ ಇವ್ರ ಅಪಾಯಿಂಟ್ಮೆಂಟ್ಗೋಸ್ಕರ. ನಿಜವಾಗ್ಲೂ ಅಷ್ಟೊಳ್ಳೆ ಆಫೀಸರಾ? ವಾಟ್ ಯು ಮೀನ್? ನೋ ಪ್ರೆಸ್ನವ್ರಿಗೆ ಇಂಟರ್ವ್ಯೂ ಕೊಡುವಾಗ ಎಲ್ಲರೂ ಸುಳ್ಳು ಹೇಳ್ತಾರೆ, ಎಸ್ಪೆಷಲಿ ಇಂಥ ಪೊಲೀಸ್ ಆಫೀಸರ್ಗಳು. ಶಾಟ್ ಅಪ್. ನೆಕ್ಸ್ಟ್ ವೀಕ್ ಎಡಿಷನ್ ಕವರ್ ಸ್ಟೋರಿ ನೋಡು. ಇಟ್ ವಿಲ್ ಬಿ ಆಲ್ ಅಬೌಟ್ ಹಿಮ್. ಗುಡ್ ಲಕ್. ಥ್ಯಾಂಕ್ ಯು. ಆ್ಯಂಡ್ ಹಿಯರ್ ಯು ಗೋ. Man, I owe you. I really do. ಬೈ ದ ವೇ, ಎಡಿಟರ್ ಸಾಹೇಬರು ನಿನ್ನ ಕೇಳ್ತಾ ಇದ್ರು. ಏನಂತವ್ರಿಗೆ? ಐ ಡೋಂಟ್ ನೋ. And I don't care. Good morning. Do you have a booking? Yes. Can I have a name, please? Carolyn Smith. That's your room key. Thank you. Have a nice day. Nine 773315090. Copy. I hope you got it. Yeah. Listen, it's risky for you to go there alone. I was thinking if I could... No. I'll talk to you soon. Take care. You too. ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್. ಬಿಫೋರ್ ಐ ಲೆಟ್ ಯು ಗೋ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇವತ್ತಿಗೆ ನಮ್ಮ ಸ್ಪೆಷಲ್ ಕ್ರೈಮ್ ಬ್ರಾಂಚ್ ಡಿಪಾರ್ಟ್ಮೆಂಟ್ನ ಸ್ಥಾಪಿಸಿ 1 ವರ್ಷ. 1990ನೇ ಇಸ್ವಿ ಸಮಯದಲ್ಲಿ
ಈ ಮುಂಬೈ ಎನ್ಕೌಂಟರ್ ಸ್ಕ್ವಾಡ್ ಅಂತ ಏನು ಫಾರ್ಮ್ ಮಾಡಿದ್ವಿ. ನಾವು ಅದನ್ನು ಮಾದರಿಯಾಗಿ ಇಟ್ಕೊಂಡು ನಮ್ಮ ರಾಜ್ಯದಲ್ಲಿ ಹೆಚ್ಚಾಗುತ್ತಿದ್ದ ಕ್ರೈಮ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಇದನ್ನು ಹುಟ್ಟುಹಾಕ. ಆಲ್ ನೋ ದ ರಿಸಲ್ಟ್. ನಿಮ್ಮೆಲ್ಲರ ಬೆಂಬಲ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇನ್ವೆಸ್ಟಿಗೇಟಿವ್ ಆಫೀಸರ್ ರಾಕೇಶ್ ಪಾಟೀಲ್ ಅವ್ರನ್ನ ಒಂದು 3,000 ವಿಡ್ರಾ ಮಾಡ್ತೀನಿ ಕಣ್ರಿ, ನೋಡೋಣ. ಇನ್ನೇನೋ ಅವಳು ಸ್ಕೂಲ್ ಫ್ರೆಂಡ್ಸ್ನ ಕರಿತಾಳಂತೆ. ಒಂದು ಕೇಕ್ ಗೀಕ್ ಕಟ್ ಮಾಡಿಸೋಣ, ಬಿಸಿಬೇಳೆ ಬಾತು, ಮೊಸರನ್ನ, ಖಾರ ಬೂಂದಿ, ಆಯಿತು. ಒಂದು ಸ್ವೀಟು ಮಾಡಿಸ್ಬಿಡೋಣ ಅದ್ರ ಜೊತೆಗೆ, ಸರಿನಾ? ಹ್ಞೂ ಆಯಿತು. ಒಂದು ನಿಮಿಷ ಇರಿ, ನಾನು ಫೋನ್ ಮಾಡ್ತೀನಿ ನಿಮಗೆ. ಯಾರಪ್ಪ? ಕಿರ್ಚ್ಬೇಡ ಸದ್ದು. ಇಲ್ಲ ಏನು ಮಾಡು? ಏನು ಏನು ಇಲ್ಲಪ್ಪ, ಮಾಡು? ತೆಗಿ, ಬಿಟ್ಬಿಡು. ಬೇಗ ತೆಗಿ, Please, ಕಾರ್ಡ್ ತೆಗಿ, please. ಬೇಗ ಏನು ತೆಗೆ, ಇಲ್ಲಪ್ಪ. ದುಡ್ಡು ತೆಗೆ. ಇಲ್ಲಪ್ಪ, ನನ್ನ ಹತ್ರ ಏನು ಇಲ್ಲ. ಕೊಡ್ತೀನಿ. ಇಲ್ಲ, ಕಿರ್ಚ್ಬೇಡ. ಬಿಟ್ಬಿಡು ಪ್ಲೀಸ್. ಏಯ್, ಪ್ಲೀಸ್ ತೆಗಿ. ಎಲ್ಲೇ ಹೋಗ್ತಾಯ? ನಿಂತ್ಕೊಳ್ಳೆ. ಒಂದಾಗ್ಬಿಡ್ತೀನಿ. ಎಲ್ಲ ಹೋಗ್ತಾಯ? ತೆಗೆ ಬೇಗ. ಏಯ್, ಸಾಯಿ ಮುಂಡೆ, ಸಾಯಿ ಸಾಯಿ. ವಿಡಿಯೋನ ಯಾರೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಾರೆ, ನೋಡಿದೆ. ಮೊಬೈಲ್ ಫೋನ್ ತೊಗೊಂಡು ಹೋಗಿದ್ದಾನೆ ಬೇವರ್ಸಿ ನನ್ನ ಮಗ. ಸ್ವಿಚ್ ಆಫ್ ಆಗಿದೆ. ನಮ್ಮ ಮಗಳ ಹುಟ್ಟಿದ ಖರ್ಚಿಗೆ ಅಂತ ದುಡ್ಡು ವಿತ್ಡ್ರಾ ಮಾಡಕ್ಕೆ ಹೋಗಿದ್ದೆ ಸರ್. 7 ವರ್ಷದ ಕೂಸು ಸರ್ ಅದು. ಅದಕ್ಕೆ ನಾನು ಏನು ಹೇಳಲಿ ಸರ್?
ನಮ್ಮ ದೇಶದ ಲಾ ಆ್ಯಂಡ್ ಆರ್ಡರ್ ಪರಿಸ್ಥಿತಿನೇ ಆಗಿದೆ. ಏನು ಮಾಡ್ತೀರ? 24 ಹೈಕೋರ್ಟ್ಗಳು, 600 ಡಿಸ್ಟ್ರಿಕ್ಟ್ ಕೋರ್ಟ್ಗಳು, 1000 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಸೆಟಪ್ ಮಾಡಿದ್ದಾರೆ. ಬಟ್ ವಾಟ್ಸ್ ದ ಪಾಯಿಂಟ್? ನೀವು ಬಹುಶಃ ನಂಬೋದಿಲ್ಲ, ಅಕ್ರಾಸ್ ಇಂಡಿಯಾ ನಮ್ಮ ಕೋರ್ಟ್ಗಳಲ್ಲಿ ಸುಮಾರು 3 ಕೋಟಿ ಕೇಸ್ಗಳು ಇನ್ನೂ ಪೆಂಡಿಂಗ್ ಇವೆ. ರಾಮ್, ಜ್ಯೋತಿ ನೋಡಿದ್ರಾ? ಡೌರಿ ಕೇಸ್ಗಳು ತುಂಬಾ ಹೆಚ್ಚಾಗೋಗಿದೆ. ಅದು ಬಿಟ್ಟರೆ ಟ್ರಾಫಿಕ್ ವಯೋಲೇಷನ್, ಪ್ರಾಪರ್ಟಿ ಸೆಟಲ್ಮೆಂಟ್, ಡಿವೋರ್ಸ್ ಆ್ಯಂಡ್ ಆಫ್ ಕೋರ್ಸ್ ರೇಪ್ ಕೇಸ್ಗಳು. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಪ್ರಕಾರ ಇನ್ ದ ಇಯರ್ 2011 ಅಲೋನ್ ನಮ್ಮ ದೇಶದಲ್ಲಿ 24,206 ರೇಪ್ ಕೇಸ್ಗಳು ರಿಜಿಸ್ಟರ್ ಆಗಿವೆ. Every 20 minutes, a woman gets raped in India. ಅದು ಆರ್ಟಿಕಲ್ ಯಾವಾಗ ಪಬ್ಲಿಷ್ ಆಗುತ್ತೆ ಹೇಳ್ತೀರಾ? ನಾಳೆ ಅಥವಾ ನಾಡಿದ್ದು ನಾನು ನಿಮ್ಗೆ ಫೋನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಐ ಟ್ರೈಡ್ ಕಾಲಿಂಗ್ ಯು. ನ್ಯೂಸ್ ನೋಡಿದ್ಯಾ? ದೆಹಲಿ ಸಾಮೂಹಿಕ ಅತ್ಯಾಚಾರದ ಪ್ರಕರಣದಲ್ಲಿ ಬಂಧಿಸಲಾಗಿದ್ದ ಆರೋಪಿಯೊಬ್ಬನ ವಯಸ್ಸು 18 ವರ್ಷಕ್ಕಿಂತ ಕಡಿಮೆ ಎಂದು ಸಾಬೀತಾಗಿದೆ. ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಡಿಯಲ್ಲಿ ನ್ಯಾಯಾಲಯ ಈತನಿಗೆ ಕೇವಲ 3 ವರ್ಷ ಶಿಕ್ಷೆ ವಿಧಿಸಿದೆ. ಕೋರ್ಟಿನ ಈ ತೀರ್ಪನ್ನು ಖಂಡಿಸಿ ದೇಶದಾದ್ಯಂತ ಜನಸಾಮಾನ್ಯರು ಈಗೇನು ಹೇಳ್ತೀರಾ? ಯಾವುದೋ ನ್ಯೂಸ್ ಚಾನಲ್ನವರು ಕವರ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ ಅಂದ ಮಾತ್ರಕ್ಕೆ ನೀನು ರೇಪ್ ಸರ್ವೈವರ್ಸ್ ಬಗ್ಗೆ, ಜುವೆನೈಲ್ ಕಾನ್ವಿಕ್ಟ್ಗಳ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇರೋ ಸ್ಟ್ರೀಟ್ ಪ್ಲೇನ ನಾವು ಯಾಕೆ ಸ್ಪಾನ್ಸರ್ ಮಾಡಬೇಕು? ವಾಟ್ಸ್ ಇನ್ ಇಟ್ ಫಾರ್ ಅಸ್? ಇದು ನನ್ನ ಪ್ರಶ್ನೆ ಅಲ್ಲ, ಅವ್ರ ಗಾಡ್ ಡ್ಯಾಮ್ ಟ್ರಸ್ಟಿ ಮಿಸ್ಟರ್ ರಜತ್ ವರ್ಮಾ. ನೀವು ಗಂಡಸ್ರೆಲ್ಲ ಒಂದೇ. ಜ್ಯೋತಿ, ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಸರ್, ಅವ್ರ ಹೆಸರು ಮತ್ತೆ ಬ್ಯಾಕ್ಗ್ರೌಂಡ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹಾಗೆ ಅವ್ರ ಆರೋಗ್ಯ ಸ್ಥಿತಿ ಬಹಳ ಗಂಭೀರವಾಗಿದೆ ಅಂತ ಕೇಳ್ಪಟ್ವಿ, ನಿಜಾನಾ? ಹೆಸರು ಭಾವನಾ ರಮೇಶ್ ಅಂತ. ಶಿ ಈಸ್ ಅ ಬ್ಯಾಂಕ್ ಎಂಪ್ಲಾಯ್. ನಿನ್ನೆ ರಾತ್ರಿವರೆಗೂ ಆರೋಗ್ಯ ಪರಿಸ್ಥಿತಿ ಗಂಭೀರವಾಗಿತ್ತು. ನಾವು ಶಿ ಈಸ್ ಔಟ್ ಆಫ್ ಡೇಂಜರ್. ಇನ್ನೊಂದು 15-20 ದಿವಸದಲ್ಲಿ ಸಂಪೂರ್ಣವಾಗಿ ಗುಣ ಆಗ್ತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಸರ್, ಏನಾದರೂ ಲೀಡ್ ಸಿಕ್ಕಿದೆಯಾ? ಮುಂದಿನ ಹೆಜ್ಜೆ ಏನು? ಸುಮಾರು 15 ದಿವಸಗಳ ಹಿಂದೆ ನಮ್ಮ ನೆರೆ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಇದೇ ವ್ಯಕ್ತಿ ಒಬ್ಬ ಹೆಂಗಸನ್ನ ಕೊಲೆ ಮಾಡಿ ಅವರ ಡೆಬಿಟ್ ಕಾರ್ಡ್ ಹಾಗೂ ಮೊಬೈಲ್ ಫೋನ್ ತೊಗೊಂಡು ಓಡ್ ಹೋಗಿರೋ ಘಟನೆ ರಿಪೋರ್ಟ್ನ ಹೈದರಾಬಾದ್ ಪೊಲೀಸ್ನವರು ನಮ್ಮ ಜೊತೆ ಶೇರ್ ಮಾಡಿದ್ದಾರೆ. ಈ ವ್ಯಕ್ತಿಯ ಫೋಟೋನ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಗೂ ಕಳಿಸಿದ್ದೀವಿ. ಬಸ್ ನಿಲ್ದಾಣಗಳು, ರೈಲ್ವೆ ಸ್ಟೇಷನ್ಗಳು, ನ್ಯೂಸ್ ಪೇಪರ್ಲ್ಲೂ ಕೂಡ ಆ ಫೋಟೋನ ಪಬ್ಲಿಷ್ ಮಾಡಿಸ್ತಿದ್ದೀವಿ. ವಿ ಆರ್ ಕ್ಲೋಸಿಂಗ್ ಇನ್. ಆದಷ್ಟು ಬೇಗ ಅಪರಾಧಿನ ಬಂಧಿಸ್ತೀವಿ. ಎನಿಥಿಂಗ್ ಫಾರ್ ಮೀ? IMEI ನಂಬರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಮೊಬೈಲ್ ಸ್ವಲ್ಪ ಹಳೇದಾದ್ರಿಂದ ಅದ್ರ ಬಿಲ್ಲು ಮತ್ತು ರೀಟೇಲ್ ಬಾಕ್ಸ್ನ ಕಳ್ಕೊಂಡಿದ್ದಾರೆ. ಮ್ಯಾನುಫ್ಯಾಕ್ಚರರ್ ಹೆಲ್ಪ್ ತಗೋತಾ ಇದ್ದೀವಿ.
there by yourself. It's not safe. You hear me? It's not safe. No place in this world is safe for women, is it? I want to meet you. Did you get it? I think I will. When? Tonight. ಇಷ್ಟು ದಿವಸ ನಾನು ನಿಮ್ಮ ಜೊತೆ ಶೇರ್ ಮಾಡಿರೋ ಬೇರೆ ಎಲ್ಲ ಇನ್ಫಾರ್ಮೇಷನ್ಗಿಂತ ಸೆನ್ಸಿಟಿವ್ ಇದು. ಅದಕ್ಕೆ ಡಬಲ್ ಪೇ ಮಾಡ್ತಾ ಇದ್ದೀನಿ. ವಿಷಯ ಅದಲ್ಲ. ಅಪ್ಪಿ ತಪ್ಪಿ ನನ್ನ ಹೆಸರು ಆಚೆಗೆ ಬರೋದಿಲ್ಲ. ಬಂದರೆ ನನ್ನ ಕೆಲಸ ಅಷ್ಟೇ ಅಲ್ಲ, ಪ್ರಾಣನೂ ಹೋಗುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರು ಆಚೆ ಬರೋದಿಲ್ಲ. Are you sure you can? More than anything else. Could I at least drive you? No. I have to end this myself. And go back home like I wasn't even here. I hope to see you again. I'll call you. Godspeed. ಜಸ್ಟಿಸ್ ಆಕ್ಟ್ ಒಬ್ಬ ವ್ಯಕ್ತಿಯ ದೇಹ ಸ್ಥಿತಿನ ಪರಿಗಣಿಸಿ ಅವನನ್ನ ಜೂನೈಲ್ ಅಫೆಂಡರ್ ಅಂತ ಕ್ಯಾಟಗರೈಸ್ ಮಾಡುತ್ತೆ ಹೊರತು ಅವನ ಮನಸ್ಥಿತಿನ ಪರಿಗಣಿಸಿ ಅಲ್ಲ. Just because a person is below 18, he can rape a girl in a moving bus, throw her naked on the streets in the middle of the night and get away with a 3-year sentence in a juvenile home. Hats off to the world's largest democracy. NCRB ಸ್ಟಾಟಿಸ್ಟಿಕ್ಸ್ ಹೇಳ್ತಾ ಇದೆ, ಕ್ರೈಮ್ ಇನ್ ಇಂಡಿಯಾ 2011ರ ಪ್ರಕಾರ ಕಳೆದ 10 ವರ್ಷಗಳಲ್ಲಿ 18ಕ್ಕಿಂತ ಕೆಳ ವಯಸ್ಸಿನ ಯುವಕರು ಅಂದರೆ ಸೋ ಕಾಲ್ಡ್ ಜುವೆನೈಲ್ಸ್ ಪಾಲ್ಗೊಂಡಿರೋ ರೇಪ್ಗಳ ಸಂಖ್ಯೆ 3 ಪಟ್ಟಾಗಿದೆ. It is tripled. Rape is a weapon of war aimed at civilians. It has nothing to do with sex, everything to do with power. It is done to torture and humiliate innocent people and often very young children.
2001ರಲ್ಲಿ ಜುವನೈಲ್ಗಳು ಪಾಲ್ಗೊಂಡಿರೋ ರೇಪ್ಗಳ ಸಂಖ್ಯೆ 399 ಇದ್ದಿದ್ದು 2002ರಲ್ಲಿ 858 ಆಗುತ್ತೆ. 2011ರಲ್ಲಿ 1149 ರೇಪ್ ಕೇಸ್ ಕಾನ್ವಿಕ್ಟ್ಗಳು. All of them juveniles. No one can make an excuse as to why sexual assault is acceptable. No one should dare to offer an excuse that a woman wanted it. ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಒಬ್ಳು ಅಂಡರ್ ಗ್ರಾಜ್ಯುಯೇಟ್ ಲಾ ಸ್ಟೂಡೆಂಟ್ನ 8 ಜನ ಸೇರಿ ರೇಪ್ ಮಾಡ್ತಾರೆ. ಅದರಲ್ಲಿ ಒಬ್ಬ ಕಾನ್ವಿಕ್ಟ್ ಜುವೆನೈಲ್. ಆಗಸ್ಟ್ 22, 2013 ಪಾಳು ಬಿದ್ದ ಮುಂಬೈನ ಶಕ್ತಿ ಮಿಲ್ಸ್ನಲ್ಲಿ 22 ವರ್ಷದ ಒಬ್ಳು ಫೋಟೋ ಜರ್ನಲಿಸ್ಟ್ನ 5 ಜನ ಸೇರಿ ರೇಪ್ ಮಾಡ್ತಾರೆ. ಅದರಲ್ಲೂ ಕೂಡ ಒಬ್ಬ ಕಾನ್ವಿಕ್ಟ್ ಜುವೆನೈಲ್. ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ನ ಅಮೆಂಡ್ ಮಾಡಬೇಕು ಅನ್ನೋ ಕೂಗು ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದಾದ್ಯಂತ ಕೇಳಿ ಬರ್ತಾ ಇದೆ. ಆದರೆ ಅದನ್ನು ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಬಹಳಷ್ಟು ಕಾಂಪ್ಲಿಕೇಶನ್ಸ್ ಇದೆ. ಸ್ಟ್ರೈಕ್ ಮಾಡೋರು ಮಾಡ್ಬೋದು, ಅದು ಅವ್ರ ಖುಷಿ. ಆದರೆ ಅವರು ಒಂದು ಅರ್ಥ ಮಾಡ್ಕೋಬೇಕು, ಇದು ಕೇಂದ್ರ ಸರ್ಕಾರ ತಗೊಳ್ಬೇಕಾಗಿರುವಂತಹ ನಿರ್ಧಾರ. ನಮ್ಮ ಕೈಲಿ ಏನೂ ಇಲ್ಲ. ನಮ್ದೊಂದು ಪುಟ್ ಇನಿಷಿಯೇಟಿವ್, ಅದು ಮಂತ್ರಿಗಳು ಮಾತಾಡೋ ಮಟ್ಟಕ್ಕೆ ನ್ಯೂಸ್ ಮಾಡಿದೆ ಅಂದರೆ ಅದನ್ನು ನಾವು ನಮ್ಮ ಗೆಲುವು ಅಂತಲೇ ಕನ್ಸಿಡರ್ ಮಾಡ್ತೀವಿ. ಯುವರ್ ನೆಕ್ಸ್ಟ್ ಸ್ಟೆಪ್? ಸುಮಾರು 2 ವರ್ಷಗಳಿಂದ ಹೆಂಗಸರಿನ ಮೇಲಿನ ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಬಹಳಷ್ಟು ಕೇಸ್ಗಳನ್ನ ಸ್ಟಡಿ ಮಾಡಿ ನಿರ್ಭಯ ಅನ್ನೋ ಒಂದು ಸ್ಟೇಜ್ ಪ್ಲೇ, ಒಂದು ನಾಟಕಕ್ಕೆ ಸ್ಕ್ರಿಪ್ಟ್ ಬರಿತಾ ಇದ್ದೀನಿ. ವರ್ಲ್ಡ್ ಟೂರ್ ಆರ್ಗನೈಸ್ ಮಾಡಿ ಅದನ್ನು ಬೇರೆ ಬೇರೆ ದೇಶಗಳಲ್ಲಿ ಪರ್ಫಾರ್ಮ್ ಮಾಡ್ತಾ ಇವತ್ತಿನ ದಿನ ನಮ್ಮ ಸೊಸೈಟಿನಲ್ಲಿ ಹೆಂಗಸರಿನ ಪರಿಸ್ಥಿತಿ ಅದು ಎಷ್ಟು ಹದಗೆಟ್ಟಿದೆ ಅನ್ನೋದನ್ನು ಜನಕ್ಕೆ ತಿಳಿಯೋ ಹಾಗೆ ಮಾಡೋ ಒಂದು ಮಹತ್ವಾಕಾಂಕ್ಷೆ ಇದೆ. ಟು ಬಿಗಿನ್ ವಿತ್ ಒಂದಷ್ಟು ಬೀದಿ ನಾಟಕಗಳನ್ನ ಪ್ಲಾನ್ ಮಾಡಿದ್ದೀವಿ, ರಿಹರ್ಸ್ ಕೂಡ ಮಾಡ್ತಾ ಇದ್ದೀವಿ. ಅದನ್ನು ದೇಶದಾದ್ಯಂತ ಪ್ರಮುಖ ನಗರಗಳಲ್ಲಿ ಪರ್ಫಾರ್ಮ್ ಮಾಡ್ತಾ ಎನ್ಯಾಕ್ಟ್ ಮಾಡ್ತಾ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ಇದ್ದೀವಿ. ಆ್ಯಸ್ ಯು ನೋ, ಈ ಸ್ಟ್ರೀಟ್ ಪ್ಲೇಗಳನ್ನ ಕವರ್ ಮಾಡೋಕ್ಕೆ ನಿಮ್ಮ ಚಾನಲ್ನವರೇ ಮುಂದೆ ಬಂದಿದ್ದಾರೆ. ಸದ್ಯಕ್ಕೆ ಒಬ್ಬ ಸ್ಪಾನ್ಸರರ್ ಹುಡ್ಕಾಡ್ತಾ ಇದ್ದೀವಿ.
ಬೆಳಗ್ಗೆ 7 ಗಂಟೆಗೆ ಬ್ಯಾಟ್ರಾಯನ್ಪುರ ಹತ್ರ ಇರೋ ಒಂದು ಮೊಬೈಲ್ ಅಂಗಡಿಲಿ ಟ್ರೇಸ್ ಆಗಿದೆ ಸರ್. ಏನು ಮಾಡೋಣ ಅಂತೀರಾ? ಆ ಅಂಗಡಿ ಓನರು ಗದಗೆ ಮೇಲೆ ತಂಗಿ ಮಗ ಸರ್. ಈಗ 6 ತಿಂಗಳ ಹಿಂದೆ ಒಂದು ಸ್ವಿಸ್ ಸಿಮ್ ಕಾರ್ಡ್ ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡಿದ್ದ. ಅವ್ನ ಮಾವನೇ ಬೇಲ್ ಕೊಟ್ಟು ಬಿಡಿಸಿದ್ದು. ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಸರ್. ಅವ್ರ ಮಾವ ಹೇಗೆ? ದೊಡ್ಡ ಕಳ್ಳ ಸರ್. ನೀವು ಕೇಳಿರ್ಬೇಕು, ಮೊನ್ನೆ ಅದ್ಯಾವುದೋ ಅಸೆಂಬ್ಲಿ ಮೀಟಿಂಗಲ್ಲಿ ಕೂತಿದ್ದಾಗ ಮೊಬೈಲ್ ಫೋನಲ್ಲಿ ಫೋನ್ ವಿಡಿಯೋ ನೋಡಿ ಸಿಕ್ಕಾಕೊಂಡಲ್ಲ. ರೇ ಜಗದೀಶ್ ಸರ್, ನೀವೊಬ್ಬರೇ ಹೋಗಿ ನಿನ್ನ ಹಳೆ ಕೇಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಸೀದಾ ಆಫೀಸಿಗೆ ಕರ್ಕೊಂಡ್ಬಂದೆ. ಸರ್. ಎರಡು ಕಾಪಿ ಮಾಡಿಸಿ. ಎಸ್ ಸರ್. ವರದೆ ಗೌಡ್ರು ಸರ್. ಕಾಫಿ ಟೀ ಏನು ತಗೋತೀರಾ? ಅವೆಲ್ಲ ಅಭ್ಯಾಸ ಇಲ್ಲ ಸರ್. ನಮ್ದೇನಿದ್ರು ಸಂಜೆ ಹೊತ್ತು. ಮಾವ ಹೇಗಿದ್ದಾರೆ ರೀ? ಆರಾಮ್ ಸರ್. ರಸಿಕಾ ಬಿಡ್ರಿ ಅವರು. ಎಷ್ಟು ಕೊಟ್ರಿ ಮೊಬೈಲ್ಗೆ? ಸರ್, ಯಾವ ಮೊಬೈಲ್ ಸರ್? ಏನು ಮಾತಾಡ್ತಾ ಇದ್ದೀರಿ? ಕನ್ನಡ. ಹಲೋ ಮಾವ, ಇಲ್ಲಿ ಆಫೀಸಲ್ಲಿ ಇದ್ದೀನಿ. ಸ್ವಲ್ಪ ಸಾಹೇಬ್ರನ್ನ ವಿಚಾರಿಸ್ಕೊ. ಹಾಂ ತಗೊಳ್ಳಿ. ತಗೊಳ್ರಿ. ಏನು ತಮಾಷೆ ಮಾಡ್ತಿದ್ದೀರಾ? ನನ್ನ ಮಾವ ಯಾರಂತ ಗೊತ್ತಲ್ಲ. ನಿನ್ನ ಮಾವ ಎಂಥ ಕಚಡ ನನ್ನ ಮಗ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದು ಸ್ಪೆಷಲ್ ಕ್ರೈಮ್ ಬ್ರಾಂಚ್ ಆಫೀಸು. ಇಲ್ಲಿ ಯಾವ ಬೋಳಿ ಮಗನ ಇನ್ಫ್ಲೂಯೆನ್ಸು ನಡೆಯಲ್ಲ. 5 ನಿಮಿಷ ತಗೋ, ಯೋಚನೆ ಮಾಡು. ₹2,000 ಮೊಬೈಲ್ ಮಾರಿ ಅವನ ಹತ್ರ ಇದ್ದ ಇನ್ನೊಂದು ಹಳೆ ಫೋನಿಗೆ ಸೆಕೆಂಡ್ ಹ್ಯಾಂಡ್ ಸಿಮ್ ಕಾರ್ಡ್ ತೊಗೊಂಡು ಹೋದ್ನಂತೆ ಸರ್. ನಂಬರ್ ಟ್ರೇಸ್ ಮಾಡಿದ್ದೀವಿ. ಈಸ್ ಆನ್ ದ ಮೂವ್. ಮೈಸೂರು ರೋಡ್ನಲ್ಲಿದ್ದಾನೆ.
No card, ma'am. Only cash. What could we do if we allowed ourselves to be used by God? He uses all our life experiences, the good and the bad. He uses them to prepare us. To prepare us for our own moment of divine purpose. It is confirmed. ಸತ್ತಿರೋ ವ್ಯಕ್ತಿ ಭಾವನಾ ರಮೇಶ್ ಅವ್ರ ಮೇಲೆ ಹಲ್ಲೆ ಮಾಡಿದ್ರು. Sir, who is this other killer? Well, both the cameras inside the ATM haven't been functioning. We are assessing the situation. We will find the killer soon. Thank you. Though it was an accident, I don't regret what I did. The man deserved to die. Not because he could have killed me. I don't care about my life. But he tried to kill that woman. He almost orphaned a kid who was unaware of how cruel the world is. More than being terrified, I am amazed that God chose me to kill him. Maybe God wanted me to prepare. He wanted me to prepare for the purpose that I am here. And now, I am prepared. And I will follow this through until the end, no matter what. Don't worry about me, okay? Take care. ದಿವ್ಯಾ, ಏನಾಯ್ತು? ರಜತ್ ವರ್ಮಾ ಸ್ಪಾನ್ಸರ್ಶಿಪ್ಗೆ ಒಪ್ಕೊಂಡಿದ್ದಾರೆ. ವಾಟ್? ಮುಂದಿನ ವಾರ ಮೊದಲನೇ ಕಂತು 1 ಲಕ್ಷ ರೂಪಾಯಿ ಫಂಡ್ಸ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು ಬೆಂಗಳೂರಿನ ಬೀದಿ ಬೀದಿಗಳಲ್ಲಿ ಪರ್ಫಾರ್ಮ್ ಮಾಡ್ತೀವಿ. ಅದಕ್ಕೆ ಸಿಗೋ ರೆಸ್ಪಾನ್ಸ್ ನೋಡಿ ನಾವು ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಪರ್ಫಾರ್ಮ್ ಮಾಡೋ ವ್ಯವಸ್ಥೆ ಮಾಡಿಕೊಡ್ತಾರೆ. ಈಗ ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ. ನಾವು ಇಡೋ ಪ್ರತಿ ಹೆಜ್ಜೆ ನಮ್ಮ ಸುತ್ತಮುತ್ತಲಿನ ಜನರನ್ನ ಹುರಿದುಂಬಿಸ್ಬೇಕು. ನಮ್ಮಲ್ಲಿರೋ ಕಿಚ್ಚು ಅವರನ್ನು ಮುಟ್ಟಬೇಕು, ಅವರಲ್ಲೂ ಹುಟ್ಟಬೇಕು. ಪ್ರೊಟೆಸ್ಟ್ ಬಿಯಾಂಡ್ ಲಾ ಈಸ್ ನಾಟ್ ಅ ಡಿಪಾರ್ಚರ್ ಫ್ರಮ್ ಡೆಮಾಕ್ರಸಿ. ಇಟ್ ಈಸ್ ಆಬ್ಸಲ್ಯೂಟ್ಲಿ ಎಸೆನ್ಷಿಯಲ್ ಟು ಇಟ್.
ಹೇಳಿ ಜಗದೀಶ್. ನಾರ್ತ್ ಕರ್ನಾಟಕ ಹುಡುಗ ಸರ್, ರೋಡ್ ಸೈಡಲ್ಲಿ ಪೆಟ್ಟಿ ಅಂಗಡಿ ಇಟ್ಕೊಂಡಿದ್ದಾನೆ. ರಾತ್ರಿ ಹೊತ್ತು ಕಾಫಿ, ಟೀ ಮತ್ತು ಸಿಗರೇಟ್ ಮಾರ್ತಾನೆ. ಯಾಕೆ ಅಳಕತ್ತಿಲ್ಲ ನಿನ್ನ ಅಪ್ಪನ? ಸರಾ ಕಾಫಿ ತರಿಸಿ. ಸರ್ ಈಗ ಬೊಗಳು ಏನು ಕಂಡು? ಯಾವ ಕಾರು, ಯಾವ ಬಣ್ಣ? ಬಿಳಿ ಕಾರ್ ರೀ, ಆದರೆ ನಂಗೆ P8 9 ಲೀಟ್ರ್ ಬಿಟ್ಟು ಬೇರೆ ಯಾವ ಕಾರು ಗೊತ್ತಿಲ್ಲ ರೀ. ಹೊನ್ನಪ್ಪ, ಇದೇ ಕಾರ್ ರೀ, ಇದೇ ಕಾರು. ಮೈಸೂರು ಹಾಗೂ ಸುತ್ತಮುತ್ತ ಎಲ್ಲ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳನ್ನ ವಾಚ್ ಮಾಡಿ. ಬಿಳಿ ಬಣ್ಣದ XUV, ಇಟ್ಸ್ ಎ ವೈಟ್ XUV. ಓವರ್. ಕತೆ ಬಿಡ್ರಿ, 10 ವರ್ಷದಿಂದ ಇಂಡಸ್ಟ್ರಿಲಿ ಇರೋರು ನಾವು ಎಂತೆಂಥವ್ರು ನೋಡಿದ್ದೀವಿ ಅಲ್ರಿ. IPL ಮ್ಯಾಚ್ ಇರೋ ದಿವಸ PVR ಅಲ್ಲಿ ಸೆಕೆಂಡ್ ಶೋ ಹೌಸ್ಫುಲ್ ಆಗಿರೋದು ಕೇಳಿದ್ದೀರಾ? ನಿನ್ನೆ ಆಗಿದೆಯಲ್ಲ ಸ್ವಾಮಿ, ಅದಕ್ಕೇನು ಹೇಳ್ತೀರಿ? ಏಯ್, ಸಂಜೆ ಬೆಂಗಳೂರು ಕಡೆ ಬರ್ತೀನಿ, ಮಾತಾಡೋಣ. ಎಲ್ಲೋಟ? ಜಿಮ್ಮು. ಜಿಮ್ಮು ಎಷ್ಟು ಸರಿ ಹೇಳೋದು ಆ ಹುಡುಗರ ಜೊತೆ ಓಡಾಡೋದು ಕಡಿಮೆ ಮಾಡು ಅಂತ. ಈಗಾಗಿರೋ ಸಾಲ್ದ? ಎಲ್ಲಿರೋದಂತೆ ಆಕ್ಟಿಂಗ್ ಸ್ಕೂಲು? ಚೆನ್ನೈ. ನೆಕ್ಸ್ಟ್ ಬ್ಯಾಚ್ ಅಡ್ಮಿಷನ್ ಯಾವಾಗ ಅಂತ ವಿಚಾರಿಸು. ಹೀರೋ ಆಗೋದು ಅಂದ್ರೆ ಸುಮ್ಮನೆ ಅಲ್ಲ. ಈಗ ಆಕ್ಟಿಂಗು, ಫೈಟು, ಡ್ಯಾನ್ಸು ಎಲ್ಲದ್ರಲ್ಲೂ ಪಕ್ಕಾ ಇರಬೇಕು. ತೆಲುಗು ಡೈರೆಕ್ಟರ್ ಬೇರೆ ಕರೆಸ್ತಾ ಇದ್ದೀನಿ. ನಿನ್ ಮೇಲೆ ಕೋಟ್ಯಾಂತರ ರೂಪಾಯಿ ಸುರಿದು ಲಾಸ್ ಮಾಡ್ಕೊಳಕ್ ನಾನು ತಯಾರಿಲ್ಲ. ಏನ ಅದನ್ನೇ ಸರಿ ಹೇಳ್ತೀಯ ಬಿಡು. ಆಯ್ತು, ನೀವು ಹೊರಡು. I have been observing him for 2 days now. He follows the exact same routine. Leaves home at 4 p.m. He drives around 3 kilometers for about 10 minutes. And then he stops to pick up 2 of his friends. They drive through the city for about 20 minutes and reach the gym around 4:30. By 6:15, they walk out of the gym and head to a pub. They are out of the pub at 8 o'clock. He drops off his friends around 8:30 and reaches home by 8:40. My best chance is in the last 3 kilometers on his way back home. It would be dark, and he will be alone. What's the plan? I'm gonna have to wait for 2 more days. Any problem? I will tell you. So, how's life? What have you been up to? ನಾಟಕ 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 ನಾಟಕ
कात्यायनी महामाये खड्गबाणधनुर्धरे खड्गधारिणी चण्डी श्री दुर्गा देवी नमोस्तुते। वासुदेवसुते काली वासुदेव सहोदरी वासुदेवसुते काली वासुदेव सहोदरी वसुन्धरा श्री नन्दे श्री दुर्गा देवी नमोस्तुते। ಪುಟ್ಟ ಪುಟ್ಟ ಬಾಯಿಲಿ ಚಾಕ್ಲೇಟ್ ತಗೋ. ಥ್ಯಾಂಕ್ ಯು ಪುಟ್ಟ ನಾನು ಹೊಸ ಫೋನ್ ತಗೊಂಡಿದ್ದೀನಿ ನೋಡು. ಗೇಮ್ಸ್ ಇದೆಯಾ ಇದರಲ್ಲಿ? ಹಾ ಇದೆ, ಹೇಗೆ ಆಡೋದನ್ನ ಅಂತ ಹೇಳ್ಕೊಡ್ತೀನಿ, ಬರ್ತೀಯಾ? ಕೊಡಿ ಅಂಕಲ್. ಅಲ್ಲಿಗೆ ಹೋಗೋಣ. ಯಾಕೆ? ಇಲ್ಲೇ ಹೇಳ್ಕೊಡಿ. ಬಾ ನೀನು. ಇಲ್ಲ ಅಲ್ಲಿಗೆ ಹೋಗೋಣ, ಬಾ. ಬೈತಾರೆ ಬಾ ನೀನು. ಅಂಕಲ್ ಅಮ್ಮ ಬೈತಾರೆ, ನಾ ಬರಲ್ಲ. ಅಂಕಲ್ ಅಂಕಲ್ ಅಮ್ಮ ಆರೋಪಿಗಳ ಬರ್ತ್ ಸರ್ಟಿಫಿಕೇಟ್ ಅನ್ನು ಪರಿಶೀಲಿಸಿದ ನಂತರ ಈ ಇಬ್ಬರನ್ನು ಮೈನರ್ ಎಂದು ಪರಿಗಣಿಸಲಾಗಿದೆ. ಆಸ್ ಪರ್ ದ ಜುವೆನೈಲ್ ಜಸ್ಟಿಸ್ ಆಕ್ಟ್ ಈ ಇಬ್ಬರು 3 ವರ್ಷಗಳ ಕಾಲ ಜುವೆನೈಲ್ ಹೋಮ್ನಲ್ಲಿ ಕಳೆಯಬೇಕೆಂದು ಕೋರ್ಟ್ ಆದೇಶಿಸುತ್ತದೆ. ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಈ ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ನ್ಯಾಯದ ಮನೆಗೀಗ್ಲು ಎರಡಂತೆ ಬಾಗ್ಲು, ನ್ಯಾಯದ ಮನೆಗೀಗ್ಲು ಎರಡಂತೆ ಬಾಗ್ಲು. ಮುಂದೆ ಹೋಗಿ ಹಿಂದೆ ಬರೋ ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. Now tell me, why do you want to wait for 2 days? I need more help. What do you mean, more help? I checked the weather report. If what ahead scares you, and what behind hurts you, just look above. ಲೋ ಮಗ, ನಂಗೆ ಇವಾಗ ಗೊತ್ತಾಯ್ತು ಕಣೋ ಯಾಕೆ ನಿಮ್ಮಪ್ಪ ನೀನು ಕಾರ್ ಮುಟ್ಟಕ್ಕೆ ಬಿಡಲ್ಲ ಅಂತ. ಬೆಳ್ಳಿದ ಮಚ್ಚ ಏನು ತೂಕ ಇದೆ ಗೊತ್ತಾ? ಬಿಡು, ನಿಂದೇನೋ ಸಮಸ್ಯೆ? ಈ ನಡುವೆ ಯಾವಾಗಲೂ ಮೊಬೈಲಲ್ಲಿ ಇರ್ತೀಯಲ್ಲ, ಯಾವಳು ಅವಳು? ಕಾಲೇಜ್ ಜೂನಿಯರ್ ಮಚ್ಚ, ಹೀರೋಯಿನ್ ಚಾನ್ಸ್ ಬೇಕಂತ ಕೊಡ್ತೀಯಾ? ಫುಲ್ ಕಮಿಟ್ಮೆಂಟ್ಗೆ ರೆಡಿ ಇದ್ದಾಳ, ಕೇಳು, ಕೊಡ್ಸೋಣ. ಫುಲ್ ಕಮಿಟ್ಮೆಂಟಾ?
I love the history of this city. What impressed me most is the story of a mythological demon who could assume the form of both human and buffalo, eventually getting killed by a goddess for all his sins. ಇದೇ ಕಾರ್ ರೀ, ಇದೇ ಕಾರು. ಹೆಸರು ಅಕ್ಷಯ್ ಅರಸ್, ವಯಸ್ಸು 21. ಯಾವುದೇ ರೀತಿ ಕ್ರೈಮ್ ಹಿಸ್ಟ್ರಿ ಇಲ್ಲ. ಮೂಲತಃ ಮೈಸೂರಿನವನು. ಮಂಗಳೂರು ಬೋರ್ಡಿಂಗ್ ಸ್ಕೂಲ್ನಲ್ಲಿ 12th ವರೆಗೂ ಓದಿ ಆಮೇಲೆ ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡಿದ್ದಾನೆ. ಅಪ್ಪ ಫಿಲ್ಮ್ ಪ್ರೊಡ್ಯೂಸರ್ ಅಂಡ್ ಪೊಲಿಟಿಷಿಯನ್, ಅಮ್ಮ ಹೌಸ್ ವೈಫ್. ಅಕ್ಟೋಬರ್ 3ನೇ ತಾರೀಕು ಅವರಪ್ಪನ ಫ್ರೆಂಡ್ ಒಬ್ಬರನ್ನ ಡ್ರಾಪ್ ಮಾಡೋದಕ್ಕೆ ಅಂತ ಬೆಂಗಳೂರಿಗೆ ಹೋಗ್ತಾನೆ. ರಾತ್ರಿ ವಾಪಸ್ ಬರಬೇಕಾದ್ರೆ ದಾರಿನಲ್ಲಿ ದುಡ್ಡು ವಿಡ್ರಾ ಮಾಡೋದಕ್ಕೆ ATMಗೆ ಹೋದಾಗ ಅವನನ್ನ ಅಟ್ಯಾಕ್ ಮಾಡೋಕೆ ಬಂದ ATM ಕಿಲ್ಲರ್ನ ಅಕಸ್ಮಾತ್ ಆಗಿ ಶೂಟ್ ಮಾಡಿ ಸಾಯಿಸ್ತಾನೆ. ಎಲ್ಲೇ ಸಿಗಾಕೋತೀನೋ ಜೈಲ್ಗೆ ಹೋಗ್ತೀನೋ ಅನ್ನೋ ಭಯನೇ ಈ ಸೂಸೈಡ್ಗೆ ಕಾರಣ ಅನ್ನೋದು ನಮ್ಮ ಕನ್ಕ್ಲೂಷನ್. ಸರ್, ಆದರೆ ಅವರಪ್ಪ ಇದನ್ನು ಒಪ್ತಾ ಇಲ್ವಲ್ಲ? ಅಕ್ಟೋಬರ್ 3ನೇ ತಾರೀಕು ಅವ್ರ ಮಗ ಬೆಂಗಳೂರಿಗೆ ಹೋಗಿದ್ದು ಕೋಇನ್ಸಿಡೆನ್ಸ್ ಅಂತ ವಾದ ಮಾಡ್ತಿದ್ದಾರೆ. ಹಾಗೆ ಆ ಗನ್ನಲ್ಲಿ ಬುಲೆಟ್ಸೇ ಇರಲಿಲ್ಲ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಆ ಗನ್ಗೆ ಅವ್ರ ಹತ್ರ ಲೈಸೆನ್ಸ್ ಇಲ್ಲ. ಇಟ್ಸ್ ಅ 9mm ಕಸ್ಟಮ್ ಮೇಡ್ ಸಿಂಗಲ್ ಸ್ಟ್ಯಾಕ್ ಮ್ಯಾಗಝಿನ್. ಗನ್ ಕೆಪಾಸಿಟಿ 5 bullets. ATM ಕಿಲ್ಲಿಂಗ್ನಲ್ಲಿ ಫೈರ್ ಆದದ್ದು 4 ಬುಲೆಟ್ಗಳು. ಈ ವ್ಯಕ್ತಿಯ ದೇಹದಲ್ಲಿ ಸಿಕ್ಕಿದ್ದು 1. Am I missing something? ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಜ್ಯೋತಿ ಅವರೇ, ಇಂಥ ಒಂದು ಅರ್ಥಪೂರ್ಣವಾದ ಇನಿಷಿಯೇಟಿವ್ಗೆ ಸ್ಪಾನ್ಸರರ್ ಆಗೋ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತಾನೆ ಅನ್ಕೋತೀನಿ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸರ್. ಚಚೆ, ನಾನು ನಿಮ್ಗೆ ಧನ್ಯವಾದ ಹೇಳಬೇಕು, ದಿವ್ಯಾ ಅವ್ರಿಗೆ ಕೂಡ. ಸರ್, ನಮ್ಮನ್ನು ಮರ್ತಿರಲ್ಲ. ನಿಮ್ಮನ್ನು ಮರೆಯೋಕ್ಕಾಗತ್ತೇನ್ರಿ? ಥ್ಯಾಂಕ್ ಯು. ಎನಿ ಟೈಮ್ ಸರ್, ಎನಿ ಟೈಮ್. ಸರ್, ಮುಂದೆ ಇವರು ಸೌತ್ ಇಂಡಿಯಾ ಪೂರ್ತಿ ಎಲ್ಲ ಮೇಜರ್ ಸಿಟೀಸ್ ಕವರ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಒಂದು ಬಸ್ ಬುಕ್ ಮಾಡಬೇಕಾಗತ್ತೆ. ಆಮೇಲೆ ಇವ್ರು ಉಳ್ಕೊಳ್ಳೋ ಖರ್ಚು, ಊಟ ತಿಂಡಿ ಖರ್ಚು ಎಲ್ಲ ಸೇರಿ ಒಂದು 5 ಲಕ್ಷ ಎಸ್ಟಿಮೇಷನ್ ಕೊಟ್ಟಿದ್ದಾರೆ ಸರ್. ಖಂಡಿತ ರೀ, ಖಂಡಿತ. ಜ್ಯೋತಿ ಅವರೇ, ನನಗಿನ್ನು 1 ವಾರ ಟೈಮ್ ಕೊಡಿ. ನಾನು ಬೆಂಗಳೂರಿಗೆ ಬಂದ ತಕ್ಷಣ ವ್ಯವಸ್ಥೆ ಮಾಡಿಕೊಡ್ತೀನಿ. ಶೋರ್ ಸರ್, ಟೇಕ್ ಯರ್ ಟೈಮ್. ಸಿ ಯು ಆಲ್. ಎನಿಥಿಂಗ್ ಎಲ್ಸ್? ಐ ಆಮ್ ವೆರಿ ಪಾಸಿಟಿವ್. ಇದರಿಂದ ಖಂಡಿತ ನಮಗೆ ನ್ಯಾಷನಲ್ ರೆಕಗ್ನಿಷನ್ ಸಿಕ್ಕೇ ಸಿಗುತ್ತೆ.
ಕಾದ್ ನೋಡು, ನಿನ್ ವರ್ಲ್ಡ್ ಟೂರ್ ಪ್ಲಾನ್ಗೆ ಫಂಡ್ ಮಾಡೋದಕ್ಕೆ ಜನ ಕ್ಯೂನಲ್ಲಿ ಬರ್ತಾರೆ. ಫಿಂಗರ್ಸ್ ಕ್ರಾಸ್ಡ್. ಮತ್ತೆ ಎಲ್ಲಿವರೆಗೂ ಬಂತು ನಿನ್ ಸ್ಕ್ರಿಪ್ಟು? ನಡೀತಾ ಇದೆ, ಅಬೌಟ್ 90 pages. ಸ್ಪೀಕಿಂಗ್ ಆಫ್ ವಿಚ್, ಮಣಿಪಾಲ್ನಲ್ಲಿ ರಿಜಿಸ್ಟರ್ ಆದ ರೇಪ್ ಕೇಸ್ FIR ಡೀಟೇಲ್ಸ್, ಹಾಗೆ ಅದಕ್ಕೆ ಕಾರಣ ಅದನ್ನ ಕಂಪ್ಲೀಟ್ ಪ್ರೊಫೈಲ್ ಮತ್ತೆ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಶನ್ ಕೂಡ ಇದೆ. ಯು ಆರ್ ದ ಬೆಸ್ಟ್. ಐ ನೋ. ನಾನು ಬರಿತಾ ಇರೋ ಸ್ಕ್ರಿಪ್ಟ್ ಆಸ್ ಅ ಹೋಲ್ ಈ ಇನಿಷಿಯೇಟಿವ್ಗೆ ನ್ಯಾಯ ಒದಗಿಸೋ ನಿಟ್ಟಿನಲ್ಲಿ ನೈಜ ಘಟನೆಗಳನ್ನ ಸ್ಟಡಿ ಮಾಡೋ ಅನುಭವ ಹಾರಿಫಿಕ್, ಭಯ ಹುಟ್ಟಿಸುತ್ತೆ. ಇಂಥ ಕೇಸ್ಗಳ ಬಗ್ಗೆ ಇಷ್ಟು ಡೀಟೇಲ್ ಆಗಿ ಓದಬೇಕಾದ್ರೆ ನನ್ನನ್ನು ಬಹಳ ಕಾಡೋ ಒಂದು ಯೋಚನೆ. ಡಿಸೆಂಬರ್ 16, 2012 ರಾತ್ರಿ 6 ಜನ ಕ್ರೂರಿಗಳ ನಡುವೆ ಸಿಕ್ಕಾಕೊಂಡ ಆ ನತದೃಷ್ಟ ಹುಡುಗಿ ಎಷ್ಟು ನೋವು ಅನುಭವಿಸಿರ್ಬೇಕು. ಇವರಮ್ಮ ಅಂದರೆ ನಮ್ಮಕ್ಕ, ನಮ್ಮ ಭಾವನಿಗೆ 3ನೇ ಹೆಂಡತಿ. ಬಹಳ ದೊಡ್ಡ ಮನೆತನ, ಕೋಟ್ಯಾಧಿಪತಿಗಳು. ಬೆಂಗಳೂರಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿದ್ದವನು ನಾನು. ನಮ್ಮಕ್ಕ ನನ್ನ ಹತ್ರ ಮಾತಾಡೇ ಬಹಳ ವರ್ಷಗಳಾಗಿತ್ತು. ಈಗ ಒಂದು 6 ತಿಂಗಳ ಹಿಂದೆ ಇದ್ದಕ್ಕಿದ್ದ ಹಾಗೆ ಫೋನ್ ಮಾಡಿ, ನಾವೆಲ್ಲ ಡೆಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದೀವಿ, ವಿನೂ ನಮ್ಮ ಜೊತೆ ಬರೋದಕ್ಕೆ ತಯಾರಿಲ್ಲ, ನಾವು ಬೇರೆ ಏನಾದರೂ ವ್ಯವಸ್ಥೆ ಮಾಡೋವರೆಗೂ ಒಂದು ಸ್ವಲ್ಪ ದಿನ ಬಂದು ಅವನ ಜೊತೆ ಇರು ಅಂತ ಹೇಳಿ ನನ್ನನ್ನು ಇಲ್ಲಿಗೆ ಕರೆಸ್ಕೊಂಡ್ರು. ಸಾಕಾಗೋಗ್ಬಿಟ್ಟಿದೆ ಡಾಕ್ಟರ್, ನಾನು ಬಿಟ್ಬಿಟ್ಟಿದ್ದೀನಿ. ಕಳೆದ 4 ತಿಂಗಳಲ್ಲಿ 2 ಸತಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾನೆ. ಮಧ್ಯರಾತ್ರಿ ಎದ್ದು ಕಿರಿಚ್ತಾನೆ, ಅಳ್ತಾನೆ. ಮನೆ ಇರಲಿ, ಅವನ ರೂಮಿಂದ ಆಚೆ ಬರೋದಕ್ಕೂ ಭಯ ಪಡ್ತಾನೆ. ಅವರ ಅಪ್ಪ ಅಮ್ಮನಿಗೆ ಫೋನ್ ಮಾಡಿಸಿ ಇವನ ಜೊತೆ ಮಾತಾಡಿಸಿ ಇವತ್ತು ಆಚೆ ಕರ್ಕೊಂಡು ಬಂದಿದ್ದೀನಿ. ನಮ್ಮ ಭಾವಂಗೆ ಇದೆಲ್ಲ ಹೇಳಿದ್ರೆ ಅರ್ಥನೇ ಆಗಲ್ಲ. ತಲೆ ಕೆಡಿಸ್ಕೊಬೇಡ ಬಿಡು, ಸರಿ ಹೋಗ್ತಾನೆ ಅಂತ ಹೇಳಿ ಫೋನ್ ಇಡ್ತಾರೆ. ಯಾಕಾರ ಬಂದಿಲ್ಲಿ ಸಿಗಾಕಣ್ಣು ಅನ್ನಿಸ್ಬಿಟ್ಟಿದೆ ಡಾಕ್ಟರ್. ಡೆಲ್ಲಿಗೆ ಹೋಗಕ್ಕೆ ಮುಂಚೆ ಒಂದು ಸರ್ತಿ ಇವ್ರ ಅಪ್ಪ ಅಮ್ಮ ಇವನನ್ನು ಟ್ರೀಟ್ಮೆಂಟಿಗೆ ಕರ್ಕೊಂಬಂದಿದ್ರು. ಆವತ್ತೇ ಹೇಳಿದೆ, ಇದು ದೇಹಕ್ಕೆ ಸಂಬಂಧಪಟ್ಟ ಕಾಯಿಲೆ ಅಲ್ಲ ಅಂತ. ಹಿಂದೆ ಇವನ ಜೀವನದಲ್ಲಿ ನಡೆದ ಯಾವುದೋ ಒಂದು ಘಟನೆ ಇವನನ್ನು ತುಂಬ ಕಾಡ್ತಾ ಇದೆ. ಅವ್ರ ಅಪ್ಪ ಅಮ್ಮ ಇದನ್ನು ಮುಚ್ಚಿಡ್ತಾ ಇದ್ದಾರೆ, ಇವನು ಕೂಡ ಬಾಯಿ ಬಿಡ್ತಾ ಇಲ್ಲ. ಸೊ ಕಾಂಟ್ ಹೆಲ್ಪ್. ಸದ್ಯಕ್ಕೆ ಪ್ರಿಸ್ಕ್ರಿಪ್ಷನ್ ಫಾಲೋ ಮಾಡಿಸಿ ನೋಡೋಣ. The medical history of this guy in the envelope Speaks volumes. Interesting. What do you think? He has totally lost it. he is messed up. And mentally very disturbed. What do you want to do? Disturb him more. Hang on. ಹೇಳಮ್ಮ. ಹಲೋ. Go. I hope you still remember me.
Who is this? I am the cure for your disease. Count your days. ವಿನೋ, ಏ ವಿನೋ, ಯಾರೋ ಅದು? ಲಮ್ಮ, ಕೇಳಿಸಿದ್ಯಾ? ನಾನು ಈಗಲೇ ಡೆಲ್ಲಿ ಬರ್ತಾ ಇದ್ದೀನಿ. ಓ, ಈಗಲೇ ಹೊರಟಿರಮ್ಮ. ಓ,
How you doing? I don't deserve to live. Please kill me. Please kill me. Please kill me. When you get used to it, killing, it's as easy as breathing. Legend has it that the daughter of Lord Brahma was born on Earth. But her divine father allowed her to be considered the daughter of sage Kavara Muni. In order to obtain the blessing for her adoptive father, she solved to become River Kaveri, whose waters would have to purify all sins. ನಾವು ಮಂಗಳೂರಿಗೆ ಯಾವಾಗ ಹೋಗ್ತಿದ್ದೀವಿ? ಇವತ್ತು ಹಾಸನದಲ್ಲಿ ಪರ್ಫಾರ್ಮ್ ಮಾಡ್ತಿದ್ದೀವಿ, ನಂತರ ಚಿಕ್ಕಮಂಗ್ಳೂರು, ಬಹುಶಃ ಶುಕ್ರವಾರ ಸಂಜೆ ಹೊತ್ತಿಗೆ ವಿಲ್ ಬಿನ್ ಮ್ಯಾಂಗ್ಳೂರ್. ಯಾಕೆ ಹೇಳ್ತಾ ಇದೆಯಾ? ಐ ವಾಂಟ್ ಯು ಟು ಮೀಟ್ ಸಮ್ವನ್. ಓಕೆ, ಯಾರು ಅಂತ ಕೇಳ್ಬೋದಾ? ಇಟ್ಸ್ ಅ ಸರ್ಪ್ರೈಸ್. ಲೋಕನಾಥ್ ಅಂತ ಸರ್, ಮಡಿಕೇರಿ ಸ್ಟೇಷನ್ SI. ನಂಗೆ ಹಳೆ ಪರಿಚಯ. ಸರ್, ಕೊಲೆಯಾದ 2 ದಿವಸಗಳ ಹಿಂದಿನ ಬೆಳಗಿನಿಂದ ಕೊಲೆಯಾದ ರಾತ್ರಿವರೆಗೂ ಅವನ ಮೊಬೈಲು ಹಾಗೂ ಲ್ಯಾಂಡ್ಲೈನ್ಗೆ ಸಾಕಷ್ಟು ಕಾಲ್ಸ್ ಬಂದಿವೆ ಸರ್. ಇನ್ಕಮಿಂಗ್ ಕಾಲ್ ಲಿಸ್ಟ್ ತರಿಸಿ ಚೆಕ್ ಮಾಡಿದಾಗ ಆ ನಂಬರ್ಗಳು ಬೆಂಗಳೂರಿನ ದಟ್ಟ ಜನಸಂಖ್ಯೆ ಇರೋ ಮೆಜೆಸ್ಟಿಕ್ ಮಾರ್ಕೆಟ್, ಶಿವಾಜಿನಗರದಂಥ ಏರಿಯಾಗಳ ಪಬ್ಲಿಕ್ ಟೆಲಿಫೋನ್ ಬೂತ್ಗಳಿಗೆ ಟ್ರೇಸ್ ಆಗಿವೆ. ಅನ್ಫಾರ್ಚುನೇಟ್ಲಿ ನೋ ಲೀಡ್ಸ್. ಮುಂದೆ ಏನು ಅಂತ ಯೋಚನೆ ಮಾಡಬೇಕಾದ್ರೆ ಅದೃಷ್ಟವಶಾತ್ ಇವ್ರನ್ನ ಭೇಟಿ ಮಾಡಿದೆ. ಐ ಥಿಂಕ್ ವಿ ಡೂ ಹ್ಯಾವ್ ಅ ಲೀಡ್. ಇದು ಆ ಹುಡುಗನ ಮನೆಯಲ್ಲಿ ಸಿಕ್ಕ ಫೋಟೋ ಸರ್. ಸರ್, ವಿನಯ್ ಮುತ್ತಪ್ಪ, ಅಕ್ಷಯ ಅರಸ್. ಈ ಹುಡುಗನ ದೇಹದಲ್ಲಿ ಸಿಕ್ಕಿದ್ದು 9mm ಬುಲೆಟೇ ಸರ್. This is insane. ಈ ಡೀಟೇಲ್ಸ್ನ ನೀವು ಪ್ರೆಸ್ ಅವ್ರ ಹತ್ರ ಹೋಲ್ಡ್ ಇಟ್. ಗೌಡನ್ಗೆ ಮೆಸೇಜ್ ಕೊಡಿ, ಇವತ್ತೇ ಮಂಗಳೂರಿಗೆ ಹೊರಡಿ. ಆ ಸ್ಕೂಲ್ ಪ್ರಿನ್ಸಿಪಲ್ ಹತ್ರ ಮಾತಾಡಿ ಈ ಫೋಟೋನಲ್ಲಿರೋ ಎಲ್ಲ ಸ್ಟೂಡೆಂಟ್ಸ್ ಡೀಟೇಲ್ಸ್ ತಗೊಳ್ಳಿ. I want every single person to be questioned. Sir. God damn it.
ನಮ್ಮ ಮಂಗಳೂರಲ್ಲಿ ಸರ್ಪ್ರೈಸ್ ಅಂದಾಗಲೇ ಗೆಸ್ ಮಾಡಿದೆ ಯಾರಿರ್ಬೋದು ಅಂತ. ಆ್ಯಂಡ್ ಮೈ ಗೆಸ್ ವಾಸ್ ರೈಟ್. ಹೇಗೋ ಕಷ್ಟಪಟ್ಟು ಕೊನೆಗೂ ಅಪ್ಪ ಅಮ್ಮನ ಒಪ್ಸಿದ್ದೀನಿ. ನೆಕ್ಸ್ಟ್ ಮಂತ್ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡೋಣ ಅಂದಿದ್ದಾರೆ. ವಾವ್, ಆಸಮ್. ಕಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು. ಥ್ಯಾಂಕ್ ಯು. ಸೊ ನಿಮ್ಮ ಮದುವೆ ಊಟ ಯಾವಾಗ ಹಾಕ್ಸ್ತೀರಿ? ಹೇ, ಐ ಆಮ್ ಸೀರಿಯಸ್. ನೋ ಅಫೆನ್ಸ್. Go on. ಮದುವೆ ಆಗಿ ಮಕ್ಕಳು ಹೇರೋದು ಬಿಟ್ಟು ಜೀವನದಲ್ಲಿ ಸಾಧಿಸೋದು ಬಹಳಷ್ಟು ಇದೆ ಅನ್ನೋದು ನನ್ನ ತತ್ವ. ನನ್ನ ಫ್ರೆಂಡ್ ಮನೇಲಿ ಬರ್ಡೇ ಪಾರ್ಟಿ ಇದೆ, ಅದನ್ನು ಮುಗಿಸ್ಕೊಂಡು ಸೆಕೆಂಡ್ ಶೋ ಫಿಲ್ಮ್ಗೆ ಹೋಗೋಣ ಅಂತ. ಇಫ್ ಯು ಡೋಂಟ್ ಮೈಂಡ್ ನಾನು ದಿವ್ಯನ್ ಕರ್ಕೊಂಡು ಹೋಗ್ಬೋದಾ? ನೋ. Of course you can, man. Have a good time. ಜಾಸ್ತಿ ಕುಡಿಬೇಡಿ. ಎಸ್ ಮ್ಯಾಮ್. ಬಾಯ್. ಕೆರ್ಪೆಲ್ಲ ಏನಕ್ಕೆ? ಕೆರ್ಪೆಲ್ಲ ಇತ್ತಕ್ಕೆರ್ಲೆ ಇತ್ತಕ್ಕೆರ್ಲೆ. ಅಯ್ಯೋ, ಕೆರ್ಪೆಲ್ಲ ಏನಕ್ಕೆ? ಏಯ್,
Not even in my wildest dreams did I expect you to come back. But I have to say, I do appreciate your courage. Well done. Though I want you dead, right here, this very moment, I'm not gonna kill you. I don't wanna go back to jail. It's your turn now. Cops will be here in 20 minutes. Till then, why don't we play a game? I want to give you one last chance. I want to see how fast you can run. Hey, hey, hey! Do you hear me? I want to see how fast you can run. Run. You're not from here. You don't know a thing about my country. Women here are not supposed to wear dresses like that. They're supposed to stay at home, behind closed doors, and be a man's slave. When they break these rules, when they step out, men like me stand up. We go crazy. We beat them up. We kick them and teach them a lesson. ಸಾಬ್ರೆ ಎಲ್ಲಿದ್ದೀರಿ ಆತ ಬಂದ Cops are almost here. You can't run too far. You can't drive, can you? Like all women, you are weak. Well, what are you gonna do now? Shoot me? With that unloaded crap? Yes. I may not be from here, but I belong to the same gender which gave you birth. ಭಾರತ ಸೇನೆ ಸಂಘದ 6 ಜನ ಕಾರ್ಯಕರ್ತರು ನಗರದ ಹೊರವಲಯದಲ್ಲಿ ನಿನ್ನೆ ರಾತ್ರಿ ಕೊಲೆಯಾಗಿದ್ದಾರೆ. The 6 guys in their 20s were also a part of the group which vandalized a pub in the city on the Valentine's Day. ಸೇನೆಯ ಚೇರ್ಮನ್ ಪ್ರದೀಪ್ ನಾಯಕ್ ಈ ಯುವಕರ ಸಾವು ಸಂಘಕ್ಕೆ ತುಂಬಲಾರದ ನಷ್ಟವೆಂದು ಹೇಳಿಕೊಂಡಿದ್ದಾರೆ. This party band organization has been in news for all wrong reasons. The names of the deceased are Kumar Bhuwani, age 24, Vinod Surappa, age 26, Yatish Shetty, age 22, ಸತೀಶ್ ಬೈತಾನಿ ವಯಸ್ಸು 24, ಮುಖೇಶ್ ಶೆಟ್ಟಿ ವಯಸ್ಸು 22 ಹಾಗೂ ಪವನ್ ರೈ ವಯಸ್ಸು 22. the guys and girls who were attacked have given a statement that they never saw the person who shot the 6 activists. ನಮಗೆ ಬುಲೆಟ್ಗಳ ಸದ್ದು ಕೇಳಿಸ್ತು ಅಷ್ಟೇ, ಆದ್ರೆ ಯಾರು ಶೂಟ್ ಮಾಡಿದ್ದು ಅಂತ ನಾವ್ಯಾರು ನೋಡ್ಲಿಲ್ಲ. 20 ಜನ ಹುಡುಗರ ಕರೆಂಟ್ ಅಡ್ರೆಸ್ ಮತ್ತು ಫೋನ್ ನಂಬರ್ಗಳಿವೆ. ಸರ್, ಫೋಟೋನಲ್ಲಿ 24 ಜನ ಇದ್ದಾರೆ. ಮಿಕ್ಕ 4 ಜನ ಡೀಟೇಲ್ಸು ನಿಮ್ಮ ಹತ್ರನೇ ಇರಬೇಕಲ್ಲ. 4 ಅಲ್ಲ ಸರ್, 2. ಅಕ್ಷಯ್ ಅರಸ್ ಮತ್ತು ವಿನಯ್ ಮುತ್ತಪ್ಪ. ಮುಖೇಶ್ ಶೆಟ್ಟಿ, ಪವನ್ ರಾಯ್. ನಿನ್ನೆ ರಾತ್ರಿ ಕೊಲೆಯಾದ 6 ಹುಡುಗರಲ್ಲಿ ಇವರಿಬ್ಬರ ಹೆಸರು ಕೂಡ ಇದೆ.
ಐ ಥಾಟ್ ಯು ನ್ಯೂ ದಿಸ್. ಇಷ್ಟಕ್ಕೆ ಶಾಕ್ ಆದರೆ ಹೇಗೆ? ಐ ಹ್ಯಾವ್ ಸಮಥಿಂಗ್ ಮೋರ್ ಫಾರ್ ಯು. ಮಂಜುಳಾ ಹೆಗ್ಡೆ, ನಮ್ಮ ಶಾಲೆಯ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಟೀಚರ್ ಹಾಗೂ 3 ಬೆಸ್ಟ್ ಸೆಲ್ಲಿಂಗ್ ಕಾಂಟ್ರವರ್ಷಿಯಲ್ ನಾವೆಲ್ಗಳ ಆಥರ್. ಸರ್ಕಾರನ ಪ್ರತಿನಿಧಿಸುವವರ ಹತ್ರ ನಾನು ಮಾತನಾಡೋದು ಬಹಳ ಕಡಿಮೆ. ನಮ್ಮ ಪ್ರಿನ್ಸಿಪಲ್ ರಿಕ್ವೆಸ್ಟ್ ಮಾಡಿದ್ರಲ್ಲ ಅಂತ ಒಪ್ಕೊಂಡೆ. ನನ್ನ 20 ವರ್ಷದ ಅನುಭವನ ಬಂಡವಾಳ ಹೂಡಿ ಎಕ್ಸ್ಟೆನ್ಸಿವ್ ರಿಸರ್ಚ್ ಮಾಡಿ ನೈಜ ಘಟನೆಗಳನ್ನು ಆಧರಿಸಿ ಬರೆದ ನನ್ನ 4ನೇ ನಾವೆಲ್ ಪಬ್ಲಿಷ್ ಆಗಲಿಲ್ಲ. ನಿಮ್ಮ ಸರ್ಕಾರದ ಕೃಪೆ. ಇಬ್ಬರು ನತದೃಷ್ಟ ಹೆಣ್ಣು ಮಕ್ಕಳ ಕಥೆ. ಒಬ್ಳು ಈ ಊರ್ನೋಳು. 25 ವರ್ಷಗಳ ಹಿಂದೆ ಅವಳು ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ಮಗು ಹೆಣ್ಣು ಅನ್ನೋ ಕಾರಣಕ್ಕೆ ಅವಳ ಹೆತ್ತ ಅಪ್ಪ ಅಮ್ಮ ಈ ಊರಿನ ಒಂದು ಚರ್ಚ್ ಬಾಗ್ಲಲ್ಲಿ ಅನಾಥಳಾಗಿ ಅವಳನ್ನ ಬಿಟ್ಟು ಹೊರಟೋಗ್ತಾರೆ. ಚರ್ಚಿನ ಟ್ರಸ್ಟ್ ಅವಳನ್ನ ಸಾಕಿ ಬೆಳೆಸೋ ಜವಾಬ್ದಾರಿ ಹೊರುತ್ತೆ. ಆಕೆ ಕೂಡ ಬಹಳ ಕಷ್ಟಪಟ್ಟು ಚೆನ್ನಾಗಿ ಓದಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತಾಳೆ. ಇನ್ನೊಬ್ಳು ಅಮೆರಿಕ ದೇಶದ ಹುಡುಗಿ. ಸಪ್ತಸಾಗರದ ಆಚೆಯ ಲಾಸ್ ಆಂಜಲೀಸ್ ಸಿಟಿಯಿಂದ 80 ಮೈಲಿ ದೂರದಲ್ಲಿರೋ ವೆಂಚುರಾ ಅನ್ನೋ ಪಟ್ಟಣದ ಒಂದು ನ್ಯೂಸ್ ಪೇಪರ್ ಆಫೀಸ್ನಲ್ಲಿ ಫ್ರೀಲಾನ್ಸ್ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ದವಳು. ಅವಳ 10ನೇ ವಯಸ್ಸಿನಲ್ಲಿ ತನ್ನ ಹೆತ್ತ ತಾಯಿನ ತನ್ನ ತಂದೆನೇ ಕೊಲೆ ಮಾಡೋದನ್ನ ಕಂಡು ಮಾನಸಿಕ ಆಘಾತಕ್ಕೆ ಒಳಗಾಗಿ ಸಾಕಷ್ಟು ನೋವನ್ನು ಅನುಭವಿಸಿ ಅದರಿಂದ ಹೊರಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಂಥವಳು. ಈ ಇಬ್ಬರು ಹುಡುಗಿಯರ ನಡುವೆ ಗಾಢವಾದ ಸ್ನೇಹ ಬೆಳೆಯುತ್ತೆ. ತನ್ನ ಗೆಳತಿಯನ್ನ ಭೇಟಿ ಮಾಡೋದಕ್ಕೆ ಅಮೆರಿಕದ ಹುಡುಗಿ ಭಾರತಕ್ಕೆ ಬರ್ತಾಳೆ. ಇಬ್ರು ಒಂದಷ್ಟು ದಿವಸ ಒಟ್ಟಿಗೆ ಕಾಲ ಕಳೀತಾರೆ, ಸುತ್ತಾಡ್ತಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ಒಂದು ಸ್ಟ್ರಾಂಗ್ ಕಾಸ್ಗೋಸ್ಕರ ಇಬ್ರು ಒಟ್ಟಿಗೆ ನಿಂತು ಹೋರಾಡ್ತಾರೆ. Amidst all this, one fateful night.
ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ ತನ್ನ ಗೆಳತಿಯ ಅಂತಿಮ ಸಂಸ್ಕಾರ ಮುಗಿಸ್ಕೊಂಡು ಅಮೆರಿಕದ ಹುಡುಗಿ ಅವಳ ದೇಶಕ್ಕೆ ವಾಪಸ್ ಹೊರಟೋಗ್ತಾಳೆ. ಎಲೆಕ್ಷನ್ಗೆ 6 ತಿಂಗಳು ಮುಂಚೆ ಈ ಘಟನೆ ನಡೆದ ಕಾರಣ ಘನ ಸರ್ಕಾರ ಆ ಹುಡುಗರ ಆಗರ್ಭ ಶ್ರೀಮಂತ ಹಾಗೂ ಹೈಲಿ ಇನ್ಫ್ಲೂಯೆನ್ಷಿಯಲ್ ಅಪ್ಪಂದಿರ ಜೊತೆ ಕೈ ಜೋಡಿಸಿ ಬಹಳ ರಹಸ್ಯವಾಗಿ ಕಾರ್ಯಾಚರಣೆ ನಡೆಸಿ ಟಿವಿ ಚಾನೆಲ್ನವರು, ಪ್ರೆಸ್ನವರು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ವಿಷಯನ ಪಬ್ಲಿಷ್ ಮಾಡದೇ ಇರೋ ಹಾಗೆ ಕಡಿವಾಣ ಹಾಕ್ತಾರೆ. ಒಂದು ಸೀಕ್ರೆಟ್ ಟ್ರಯಲ್ ಏರ್ಪಾಡು ಮಾಡಿ ಅಂಥ ರಾಕ್ಷಸ ಕೃತ್ಯ ಎಸಗಿದ ಆ ಹುಡುಗರ ಹೆಸರಲ್ಲಿ ಫೇಕ್ ಬರ್ತ್ ಸರ್ಟಿಫಿಕೇಟ್ಸ್ನ ಸೃಷ್ಟಿಸಿ ಅವರುಗಳ ವಯಸ್ಸು 17ರ ಆಸುಪಾಸುನ ಸುಳ್ಳು ಸಾಕ್ಷಿನ ಫ್ಯಾಬ್ರಿಕೇಟ್ ಮಾಡಿ ಜುವೆನೈಲ್ ಜಸ್ಟಿಸ್ ಆಕ್ಟ್ ಪ್ರಕಾರ ಅವ್ರನ್ನ 3 ವರ್ಷ ಜುವೆನೈಲ್ ಹೋಮ್ಗೆ ಕಳಿಸಲಾಗುತ್ತೆ. ದ ವರ್ಸ್ಟ್ ಪಾರ್ಟ್, 4-5 ಜನ ಆಫೀಸರ್ಸ್ನ ಬಿಟ್ಟು ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ಬೇರೆ ಯಾರ ಹತ್ರನೂ ಈ ಕೇಸ್ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ದ ಲಾಸ್ಟ್ ನೇಲ್ ಇನ್ ದ ಕಾಫಿನ್, ಒಬ್ಬ ಜುವೆನೈಲ್ ಕನ್ವಿಕ್ಟ್ಗೆ 18 ವರ್ಷ ತುಂಬುತ್ತಾ ಇದ್ದ ಹಾಗೆ ಅವನ ಬ್ರೈಟ್ ಫ್ಯೂಚರ್ಗೆ ತೊಂದರೆ ಆಗದೆ ಇರಲಿ ಅಂತ ಅವನ ಕ್ರಿಮಿನಲ್ ರೆಕಾರ್ಡ್ಸ್ನ ಸೀಲ್ ಮಾಡಲಾಗತ್ತೆ. ಇನ್ ದಿಸ್ ಕೇಸ್ ಆ 4-5 ಜನ ಅಧಿಕಾರಿಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಹೈಯೆಸ್ಟ್ ರ್ಯಾಂಕ್ಡ್ ಆಫೀಸರ್ಸ್ಗೆ ಮಾತ್ರ ಈ ಹುಡುಗರ ರೆಕಾರ್ಡ್ಸ್ಗೆ ಆಕ್ಸೆಸ್ ಇರೋ ಹಾಗೆ ಮಾಡಿ ಅವುಗಳನ್ನ ಆರ್ಕೈವ್ ಮಾಡ್ತಾರೆ. ವಿಚ್ ಮೀನ್ಸ್ ಆ 4-5 ಜನ ಆಫೀಸರ್ಸ್ನ ಹೊರತುಪಡಿಸಿ ನಿಮ್ಮ ಡಿಪಾರ್ಟ್ಮೆಂಟ್ನವ್ರಿಗೆ ಹಾಗೂ ಹೊರಗಿನ ಪ್ರಪಂಚಕ್ಕೆ ಈ ಹುಡುಗರ ಪಾಸ್ಟ್ ಬಗ್ಗೆ ಸುಳಿವು ಕೂಡ ಇಲ್ಲ. ನಿಮ್ಮ ದೃಷ್ಟಿಲಿ ದೇ ಆರ್ ಕ್ಲೀನ್. ಮೂರು ವರ್ಷಗಳ ನಂತರ ಆ ಹುಡುಗರ ಬಿಡುಗಡೆ ಆಗುತ್ತೆ. ನಾಚಿಕೆ ಇಲ್ಲದೆ ಅಮಾಯಕರ ಹಾಗೆ ಮತ್ತೆ ಸಮಾಜದ ಜೊತೆ ಬೆರೆತು ಜೀವನ ಸಾಗಿಸೋದಕ್ಕೆ ಶುರು ಮಾಡ್ತಾರೆ. ನನ್ನ ನಾವೆಲ್ ಪಬ್ಲಿಷ್ ಆಗಲಿಲ್ಲ ಅನ್ನೋ ಕೊರಗಿಗಿಂತ ಈ ಕಥೆಗೆ ಒಂದು ಒಳ್ಳೆ ಅಂತ್ಯ ಕೊಡೋಕ್ಕಾಗ್ಲಿಲ್ವಲ್ಲ ಅನ್ನೋ ನೋವು ನನ್ನನ್ನು ಹೆಚ್ಚು ಕಾಡ್ತಾ ಇತ್ತು. ಇವತ್ತು ಆ ಅಂತ್ಯ ಸಿಕ್ಕಿದೆ. ಆ 4 ಜನ ರಾಕ್ಷಸರನ್ನ ಬಲಿ ತೆಗೆದುಕೊಂಡಿದ್ದು ಯಾರು ಅಂತ ಪತ್ತೆ ಹಚ್ಚಿ ಬಂಧಿಸೋ ಶಕ್ತಿನ ನಿಮಗೆ ಹಾಗೂ ನಿಮ್ಮ ಸರ್ಕಾರಕ್ಕೆ ಆ ದೇವರು ಕೊಡದೇ ಇರಲಿ ಅಂತ ನಾನು ಬೇಡ್ಕೋತೀನಿ. I'm going home. Goodbye.
I do nature photography for the newspaper here. I earn well, but I always wanted to do something more meaningful in life. Something more adventurous. And I should say, people like you inspire me a lot. Well, you're being modest. I'm humbled. I still miss my mother. Can never forget that night. I'm so sorry to hear that. So, Carolyn, what does your name mean? My mom gave me my name. It means strength. What about your name? Is there a meaning to it? It means light. I think we should meet. Absolutely.
when the going got tough, when I needed inspiration, and when I had to remind the meaning of my purpose to myself, I would remember these lines. यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे. ಈ ಸ್ಕ್ಯಾಮ್ನಲ್ಲಿ ಪಾತ್ರ ವಹಿಸಿರೋ ಪ್ರತಿಯೊಬ್ಬ ವ್ಯಕ್ತಿ, ಎವ್ರಿ ಲಾಸ್ಟ್ ಪರ್ಸನ್, ಅವರು ಪೊಲಿಟಿಷಿಯನ್ ಆಗಿರ್ಬೋದು, ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಆಗಿರ್ಬೋದು, ಅಥವಾ ಹೈಯೆಸ್ಟ್ ರ್ಯಾಂಕ್ಡ್ ಸೆಂಟ್ರಲ್ ಗೌರ್ಮೆಂಟ್ ಅಫಿಷಿಯಲ್ ಆಗಿರ್ಬೋದು, ದ ವಿಲ್ ಆಲ್ ಪೇ ಫಾರ್ ಇಟ್. ಎಲ್ಲರ ಹೆಸರಲ್ಲೂ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡ್ತಾ ಇದ್ದೀವಿ. ಆ್ಯಂಡ್ ವಿ ಡೋಂಟ್ ಕೇರ್ ಅಬೌಟ್ ದ ಕಾನ್ಸಿಕ್ವೆನ್ಸಸ್. ಆ ಹುಡುಗಿಗೆ ಏನಾಯ್ತು ಅನ್ನೋ ಪ್ರಶ್ನೆಯಾಗಿ ಉಳ್ದೋಯ್ತಲ್ಲ ಸರ್. ವೆಲ್, ಇಟ್ಸ್ ಅ ಗಾಡ್ ಡ್ಯಾಮ್ ಓಷನ್. 3 ಸರ್ಚ್ ಟೀಮ್ಗಳನ್ನ ಡಿಪ್ಲಾಯ್ ಮಾಡಿ 1 ವಾರ ಹಗಲು ರಾತ್ರಿ ಎಂದೇ ಹುಡುಕಿಸಿದ್ದೀವಿ. ವಿ ಜಸ್ಟ್ ಫೌಂಡ್ ಅ ಬ್ಯಾಗ್. So, Carolyn, what does your name mean? My mom gave me my name. It means strength. What about your name? Is there a meaning to it? It means light. I think we should meet. Absolutely.